ನಾಮಪತ್ರ ಸಲ್ಲಿಕೆ ಮಾಡಿದ್ದೀರಿ, ಏನು ಹೇಳ್ತೀರಿ? ತುಂಬ ಸಾಕಷ್ಟು ನಿಮ್ಮ ಅಭಿಮಾನಿಗಳು ಬಂದಿದ್ದರು, ಕಾರ್ಯಕರ್ತರುಗಳು ಬಂದಿದ್ದರು. ಮೊದಲನೇದಾಗಿ ಎಸ್ ಟಿ ಸೋಮಶೇಖರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ನಮ್ಮ ಎಲ್ಲ ಕಾರ್ಯಕರ್ತರಿಗೂ, ಎಲ್ಲ ಸ್ನೇಹಿತರಿಗೂ, ಎಲ್ಲ ಅಧ್ಯಕ್ಷರಿಗೂ, ಎಲ್ಲ ಕಾರ್ಯದರ್ಶಿಗಳು ಇವತ್ತಿನ ದಿನ ಬಂದು ನಾಮಪತ್ರ ಸಲ್ಲಿಸೋಕ್ಕೆ ಬಂದಿರುವ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಜೊತೆಗೆ ಈಗ ಜಿದ್ದಿನ ಫೈಟ್ ನಡೀತಾ ಇದೆ ಬೆಂಗಳೂರು ಸೌತಲ್ಲಿ. ನಿಮ್ಮ ಅಧ್ಯಕ್ಷರುಗಳಿಗೆ ಏನು ಒಂದು ಸಂದೇಶ ಕೊಡ್ತೀರಿ ಈ ಸಂದರ್ಭದಲ್ಲಿ? ನಾಮಪತ್ರ ಸಲ್ಲಿಕೆ ಮಾಡಿದ್ದೀರಿ. ಈಗ ನಾನು ಒಂದೇ ಒಂದು ನಮ್ಮ ಅಧ್ಯಕ್ಷಗಳಲ್ಲಿ ಮನವಿ ಮಾಡ್ಕೊಳ್ಳೋದು, ಡೈರಿಗೆ ಏನೇನು ಬೇಕು ಅಂತ ತಿಳ್ಕೊಂಡಿರೋರು, ಅವತ್ತಿಂದ ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿರೋರನ್ನ ನೀವು ನೋಡಬೇಕು. ಸುಮ್ಮನೆ ಇವತ್ತು ಬಂದು ದುಡ್ಡು ಕೊಡ್ತಾರೆ ಅಂತ ಅವ್ರು ಆಸೆ ಪಡಬಾರ್ದು ಅಂತ ಹೇಳ್ತೀನಿ. ಈಗ 15 ವರ್ಷದಿಂದ ನಾಮಿನಿ ನಿರ್ದೇಶಕರಾಗಿದ್ದೀರಿ, ಸಾಕಷ್ಟು ಬದಲಾವಣೆಗಳನ್ನು ತಂದಿದ್ದೀರಿ, ಹೊಸ ಡೈರಿಗಳಿಗೆ ಜನ್ಮವನ್ನು ಕೊಟ್ಟಿದ್ದೀರಿ. ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಈಗ ಹೊಸ ಸಂಘ ಸುಮಾರು ನಾನು 20 ವರ್ಷದಿಂದ 65ರಿಂದ 70 ಸಂಘ ಮಾಡಿಸಿದ್ದೀನಿ. ಹಾಗೆಯೇ ನಮ್ಮ ಶಾಸಕರು 70 ಸಂಘಗಳಿಗೆ ಸುಮಾರು ಹೆಚ್ಚು ಕಮ್ಮಿ 90 ಲಕ್ಷ ದುಡ್ಡು ಕೊಟ್ಟವ್ರೆ. ಅವರಿಗೆ ಫಸ್ಟು ಅಭಿನಂದನೆ ಸಲ್ಲಿಸಬೇಕು. ಶಾಸಕರು ಅಭಿವೃದ್ಧಿ ಮಾಡ್ತಾ ಇರೋದ್ರಿಂದ ಶಾಸಕರ ಜೊತೆಲಿರೋರಿಗೆ ಗೆಲ್ಲಿಸಿದ್ರೆ ಸಂಘಗಳು ಅಭಿವೃದ್ಧಿ ಆಯ್ತವೆ, ರೈತರಿಗೂ ಅಭಿವೃದ್ಧಿ ಆಗುತ್ತೆ. ಒಂದು ನೀವು ಮಾಡಿರ್ತಕ್ಕಂಥ ಅಭಿವೃದ್ಧಿ, ಇನ್ನೊಂದು ಶಾಸಕರ ಬಲ, ಎರಡೂ ಒಟ್ಟಿಗೆ ಸೇರಿದೆ, ಏನಾಗ್ಬೋದು? ಎರಡೂ ಒಟ್ಟಿಗೆ ಸೇರಿದ್ರೆ ಅಭಿವೃದ್ಧಿ ಹೆಚ್ಚಿಗೆ ಆಗುತ್ತೆ. ಗೆಲುವು ನಮ್ಮದೇ. ಗೆಲುವು ನಮ್ಮದೇ. ಈಗ ಶಾಸಕರು ಟೊಂಕ ಕಟ್ಟಿ ನಿಂತಿದ್ದಾರೆ ನಿಮ್ಮನ್ನು ಗೆಲ್ಲಿಸಬೇಕು ಅಂತ. ಯಾವುದೇ ಶಾಸಕರು ಬಹುಶಃ ಡೈರಿ ಭೇಟಿ ಮಾಡಿ ಪ್ರಚಾರವನ್ನು ಮಾಡಿಲ್ಲ, ಯಾವೊಬ್ಬ ಶಾಸಕರು ಕೂಡ. ನಿಮ್ಮ ಶಾಸಕರು ನಿಮಗೋಸ್ಕರ ಪ್ರತಿ ಡೈರಿಗೂ ಪ್ರಯಾಣವನ್ನು ಮಾಡಿದ್ದಾರೆ, ನಿಮ್ಮ ಪರವಾಗಿ ಮತವನ್ನು ಯಾಚಿಸಿದ್ದಾರೆ. ಏನು ಹೇಳ್ತೀರಿ ಶಾಸಕರಿಗೆ? ಶಾಸಕರು ಸಾಮಾನ್ಯ ಕಾರ್ಯಕರ್ತನ ನಿಲ್ಲಿಸಿ ಅವರು ಮಾಡಬೇಕಾದ ಕರ್ತವ್ಯವನ್ನು ಇಡೀ ರಾಜ್ಯದಲ್ಲೇ ಯಾರೂ ಕೂಡ ಸಂಘಗಳಿಗೆ ಭೇಟಿ ಕೊಡಿ ಮತ ಕೇಳಿರೋದು ನನಗೆ ಗೊತ್ತಿಲ್ಲ. ಆದರೆ ಇಂಥ ಶಾಸಕರು ಇರೋದ್ರಿಂದ ಅವರಿಗೆ ಫಸ್ಟು ಅಭಿನಂದನೆ ಸಲ್ಲಿಸ್ತೀನಿ. ನಿಮ್ಮ ನಡುವೆ ಮತ್ತು ಶಾಸಕರ ನಡುವಿನ ಬಾಂಧವ್ಯದ ರಹಸ್ಯ ಸರ್, ಇಷ್ಟೊಂದು ಪ್ರೀತಿ ಬರೋದಕ್ಕೆ ಕಾರಣ ಏನು? ನಾವು ತುಂಬ ನಾನು ಎಲ್ಲಿದ್ರೂ ಶಾಸಕರ ಜೊತೆ ಬಾಂಧವ್ಯದಿಂದ ಇರ್ತೀನಿ. ಬಾಲಣ್ಣ ಹತ್ರ ಇದ್ದೆ, ಅವತ್ತು ಬಾಂಧವ್ಯದಿದ್ದೆ. ಕುಮಾರಣ್ಣ ಹತ್ರ ಇದ್ದೆ, ಅವತ್ತು ಬಾಂಧವ್ಯದ ಜೊತೆ ಇದ್ದೆ. ಶಾಸಕರು ಉತ್ತಮ ಕೆಲಸ ಮಾಡೋದ್ರಿಂದ ನಮಗೆ ತುಂಬ ಖುಷಿ. ನಾವು ದುಡ್ಡಿನಿಂದ ಹೋಗಲ್ಲ, ನಾವು ಕೆಲಸದಿಂದ ಹೋಗ್ತೀವಿ. ಅದರಿಂದ ಕೆಲಸ, ಅವರ ಕಾರ್ಯವೈಖರಿ, ಸರಳತೆ, ಅದರಿಂದ ಅವರು ಇಂಥ ಶಾಸಕರು ರಾಜ್ಯದಲ್ಲಿ 222ರಲ್ಲಿ ಒಬ್ಬರು ಸಿಗೋದು. ಸೊ ನೀವು ಗೆದ್ದರೆ ಏನೆಲ್ಲ ಬದಲಾವಣೆಗಳನ್ನು ಬಯಸ್ಬೋದು ರೈತರುಗಳು? ಈಗ ಇವಾಗ ರೈತರ ಜೊತೆಗೆ ಒಕ್ಕೂಟ ಸಾಕಷ್ಟು ಸಂಕಷ್ಟದಲ್ಲಿದೆ. ಒಕ್ಕೂಟ ಅಭಿವೃದ್ಧಿ ಪಡಬೇಕಾಗಿದೆ. ನಮಗೆ ಇವಾಗ ಪ್ರತಿ ದಿನ 18 ಲಕ್ಷ ಹಾಲು ಬರ್ತದೆ. ಹಾಲನ್ನು ನಾವು ಮಾಡ್ತಾ ಇರೋದು ಬರೀ 10 ಲಕ್ಷ ಹಾಲು ಮಾತ್ರ. ಇದೇ ಪ್ರಾಡಕ್ಟ್ ಮಾಡಬೇಕು, ಹೊಸ ಪ್ರಾಡಕ್ಟ್ ತರಬೇಕು. ರೈತರಿಗೆ ಉತ್ತಮವಾದ ನಾವು ಮೇವು ಒದಗಿಸ್ಬೇಕು. ಬೆಂಗಳೂರು ನಗರ ಆಗ್ತಾ ಇರೋದ್ರಿಂದ ಅವರಿಗೆ ಮೇವು ಸಿಗ್ತಾಯಿಲ್ಲ. ಅದನ್ನು ಜೊತೆ ಹೆಚ್ಚಿಗೆ ಇದು ಮಾಡಬೇಕು. ಹಾಗೆಯೇ ನಮ್ಮಲ್ಲಿ ಇವಾಗ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಮಾಡಬೇಕು ನಮಗೆ ಬೆಂಗಳೂರು ಡೈರಿಗೆ. ಈಗ ನಗರ ದೊಡ್ಡದಾಗಿರೋದ್ರಿಂದ ನಾವು ಎಲ್ಲಾದರೂ ಹೊರಗಡೆ ಒಂದು ಮೆಷನ್ಪುರ ಕ್ಷೇತ್ರದ ಎಲ್ಲಾದರೂ ನಾವು ಒಂದು ಪ್ರಾಜೆಕ್ಟ್ ಮಾಡಿ ಅದಕ್ಕೆ ಪ್ಯಾಕಿಂಗ್ ಸೆಕ್ಷನ್ನ ಮಾಡಬೇಕಾಗಿದೆ. ಸರ್, ಈಗ ಬೆಂಗಳೂರು ಸೌತ್ ಬೊಮ್ಮೂಲಿಗೆ ಸ್ವಂತ ಕಟ್ಟಡ ಇಲ್ಲ. ಸೊ ಕಟ್ಟಡದ ಏನಾದರೂ ಹೇಳ್ತೀವಿ? ಈಗ ಅರ್ಧಿ ಹಂಚಿ ಹೋಗಿತ್ತು ನಮ್ಮ ಸೌತ್ ತಾಲೂಕು. ಈಗ ಒಂದುಗೂಡಿಸಿರೋದ್ರಿಂದ ಇನ್ನು ನಾನು ಗೆದ್ದ 6 ತಿಂಗಳಲ್ಲೇ ಸ್ವಂತ ಕಟ್ಟಡ ಮಾಡಿಸ್ತೀನಿ. ಜಾಗ ಏನಾದರೂ ಗುರುತಿಸಿದ್ರು? ಜಾಗ ಎಲ್ಲ ಗುರುತಿಸಿ ಇಟ್ಟಿದ್ದೀವಿ. ಅದನ್ನು ಶಾಸಕರು ಇಷ್ಟರಲ್ಲೇ ಮಾಡಿಸ್ಕೊಡ್ತಾರೆ.